ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಸಲುವಾಗಿ ರಿಲೀಸ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಈಗಾಗಲೇ ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ. ನಾಳೆನೇ ನಿಮಗೆ ಜಿಯೋಗ್ರಫಿ ಎಕ್ಸಾಮ್ ಇರೋದ್ರಿಂದ 2025-26ನೇ ಸಾಲಿನ ದ್ವಿತೀಯ PUC ಭೂಗೋಳಶಾಸ್ತ್ರದ ಪರೀಕ್ಷೆ ನಾಳೆ ಇರುವುದರಿಂದ ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರೋದ್ರಿಂದ ಈ ಸಮಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು, ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಗೋಳಶಾಸ್ತ್ರದಲ್ಲಿ 10 ಅಂಕಗಳನ್ನು ಈಸಿಯಾಗಿ ನೀವು ಪಡೆದುಕೊಳ್ಳುವಂತಹ ಸರಳ ರೇಖಾಲೇಖ ಆಗಿರಬಹುದು ಅಥವಾ ವೃತ್ತಲೇಖ ಆಗಿರಬಹುದು. ಈ ಒಂದು ಟಾಪಿಕ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಿಮ್ಮ ಸೀನಿಯರ್ಸಿಗೆ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ 10 ಅಂಕ ಮತ್ತು 5 ಅಂಕಗಳನ್ನು ನೀವು ಆರಾಮಾಗಿ ಪಡ್ಕೊಳ್ಬಹುದು. ಸೊ ಇದು ನಿಮಗೆ ಜಿಯೋಗ್ರಫಿಯಲ್ಲಿ ಒಂದು ಅಡ್ವಾಂಟೇಜ್ ಲೆಕ್ಕಗಳು ಅಂತಲೇ ಹೇಳ್ಬೋದು, ಈಸಿಯಾಗಿ ಮಾಡುವಂತಹ ಲೆಕ್ಕಗಳು. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಹಾಗೂ ಅದಕ್ಕೆ ಉತ್ತರಗಳು. ಓಕೆನಾ? ಭಾಗ ಎ ಯಲ್ಲಿ ಟೋಟಲ್ ಆಗಿ 5 ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ 5 ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ಸರಿಯಾದ ಆಯ್ಕೆಯನ್ನು ನೀವು ಹುಡುಕಿ ಬರಿಬೇಕು. ಮೊದಲನೇ ಪ್ರಶ್ನೆ, ಭೂ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳು ಅಂತ ಕೇಳಿದರೆ ಸಂಸ್ಕೃತಿ ಮತ್ತು ಸಮಾಜ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಎ ಮತ್ತು ಆರ್ ಹೇಳಿಕೆ ಕಾರಣ. ಪ್ರಪಂಚದಲ್ಲಿ ಏಷ್ಯಾ ಖಂಡ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ, ಕರೆಕ್ಟು. ಪ್ರಪಂಚದ ಅತ್ಯಂತ ಹೆಚ್ಚು ಜನಭರಿತ ರಾಷ್ಟ್ರಗಳಾದ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮೊದಲಾದ ರಾಷ್ಟ್ರಗಳು ಏಷ್ಯಾ ಖಂಡದಲ್ಲಿ ನೆಲೆಸಿವೆ, ಇದು ಕೂಡ ಸರಿ. ಹಾಗಾಗಿ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಮೂರನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಟೈಪಲ್ಲಿ ಕೊಟ್ಟಿರ್ತಾರೆ, ಸರಿಯಾಗಿ ಮ್ಯಾಚ್ ಮಾಡಿ ಸರಿ ಉತ್ತರ ಯಾವುದು ನೋಡಬೇಕು. ಇಲ್ಲಿ ನಿಮಗೆ ಮಸಾಯಿ ಕೊಟ್ಟಿದ್ದಾರೆ, ಇದು ಪೂರ್ವ ಆಫ್ರಿಕಾ. ಬೆಡೋಯಿನ್ ಕೊಟ್ಟಿದ್ದಾರೆ, ಇದು ಸಹರಾ ಮರುಭೂಮಿ. ಕಿರ್ಗೀಸ್ ಕೊಟ್ಟಿದ್ದಾರೆ, ಮಧ್ಯ ಏಷ್ಯಾ. ಪುಲಾನಿ ಕೊಟ್ಟಿದ್ದಾರೆ, ನೈಜೀರಿಯಾ. ಅಲ್ಲಿಗೆ ನಾನಿಲ್ಲಿ ಏನು ನಿಮಗೆ ಮಾರ್ಕ್ ಮಾಡಿ ಯಾವುದಕ್ಕೆ ಯಾವ ಆನ್ಸರ್ ಅಂತ ಬರ್ದಿದ್ದೀನಲ್ಲ, ಅಲ್ಲಿಗೆ ABCD ಅಂತ ಹೇಳಿದ್ರೆ 3, 4, 2, 1 ಆಗುತ್ತೆ. ಸೊ 3, 4, 2, 1 ಸರಿಯಾದಂತಹ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಆಲ್ಮಟ್ಟಿ ಅಣೆಕಟ್ಟು, ನಾರಾಯಣಪುರ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟಿಗೆ ಕೊಟ್ಟಿರುವಂಥದ್ದು ರಾಂಗ್ ಇದೆ. ಬಟ್ ಬಾಕ್ರಾ ಅಣೆಕಟ್ಟು, ಗೋವಿಂದ ಸಾಗರ ಏನಿದೆ ಇದು ಸರಿಯಾಗಿದೆ. ಹಾಗಾಗಿ ಎ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟು ಓದ್ಕೊಳ್ಳಿ. ಕಾಂಡ್ಲಾ ಬಂದರನ್ನು ಮುಂಬೈ ಬಂದರಿನ ಸಂಚಾರ ಒತ್ತಡವನ್ನು ಕಡಿಮೆಗೊಳಿಸಲು ಅಭಿವೃದ್ಧಿಪಡಿಸಲಾಯಿತು, ಹೌದು ಸರಿ. ಕೊಚ್ಚಿ ಬಂದರು ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿರುವ ಕೇರಳದ ಸ್ವಾಭಾವಿಕ ಬಂದರು ಅಂತ ಇದೆ, ಇದು ಕೂಡ ಕರೆಕ್ಟ್ ಆಗಿದೆ. ನವಮಂಗಳೂರು ಕರ್ನಾಟಕದ ಪ್ರಮುಖ ಬಂದರಾಗಿದ್ದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಸೇವೆ ನೀಡುತ್ತಿದೆ, ಇದು ಸರಿಯಾದ ಉತ್ತರ. ನೆಕ್ಸ್ಟು ಎನ್ನೋರ್ ಬಂದರು ಭಾರತದ ಪ್ರಥಮ ಕಾರ್ಪೊರೇಟ್ ಬಂದರಾಗಿದೆ, ಇದು ಕೂಡ ಸರಿಯಾದಂತಹ ಉತ್ತರ. ಹಾಗಾಗಿ 1, 2, 3, 4 ಎಲ್ಲವೂ ಸರಿಯಾಗಿರೋದ್ರಿಂದ ಸರಿಯಾದ ಉತ್ತರ ಡಿ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು, ಬ್ರಾಕೆಟಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಮೊದಲನೇ ಪ್ರಶ್ನೆ, ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು ಅಂತ ಹೇಳಿದರೆ ಗ್ರಿಫಿತ್ ಟೈಲರ್. ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಜುಲೈ 11. ಹನಿ ನೀರಾವರಿ ಮೂಲತಃ ಡ್ಯಾಶ್ ದೇಶದಲ್ಲಿ ಅಭಿವೃದ್ಧಿಗೊಂಡಿದೆ, ಇಸ್ರೇಲ್. ಡ್ಯಾಶ್ 21ನೇ ಶತಮಾನ ಮಹತ್ವದ ಇಂಧನವಾಗಿದೆ, ಸ್ವಾಭಾವಿಕ ಅನಿಲ. ಭಾರತದಲ್ಲಿ ಉಪಗ್ರಹಗಳನ್ನು ನಿರ್ಮಿಸುವ ಮತ್ತು ಉಡಾಯಿಸುವ ಕಾರ್ಯವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇಸ್ರೋ, ಸರಿಯಾದಂತಹ ಉತ್ತರ. ನೆಕ್ಸ್ಟು ಮುಂದಿಂದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಸರಿಯಾದ ಆಯ್ಕೆಯನ್ನು ಹೊಂದಿಸಿ ಬರಿಬೇಕು. ತೃತೀಯ ಉದ್ಯೋಗ ಅಂತ ಇದೆ, ಸರಿಯಾದ ಉತ್ತರ ಚಿಲ್ಲರೆ ವ್ಯಾಪಾರ. ರೇಡಿಯೋ ಮಾರ್ಕೋನಿ. ಕೊಪ್ಪಲು ಸಣ್ಣ ಹಳ್ಳಿ, ಕೊಪ್ಪಲು ಅಂತ ಹೇಳಿದ್ರೆ ಸಣ್ಣ ಹಳ್ಳಿ. ಅನುತ್ಪಾದಕ ಜನಸಂಖ್ಯೆ ಮಕ್ಕಳು ಮತ್ತು ವೃದ್ಧರು. ಕೊನೆಯದಾಗಿ ಸಾಂಬಾರು ಪದಾರ್ಥಗಳ ರಾಜ ಅಂತ ನಾವು ಯಾರನ್ನು ಕರಿತೀವಿ? ಕರಿಮೆಣಸನ್ನು ಕರಿತೀವಿ, ಸರಿಯಾದ ಉತ್ತರ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು ಪದ ಅಥವಾ ಒಂದು ವಾಕ್ಯ. ಆಂಥ್ರೋಪೋ ಪದದ ಅರ್ಥ ಬರೆಯಿರಿ ಅಂತ ಇದೆ. ಆಂಥ್ರೋಪೋ ಅಂತ ಹೇಳಿದರೆ ಮಾನವ. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕರು ಯಾರು ಅಂತ ಕೇಳಿದರೆ GT ತ್ರಿವಾರ್ತ. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೇನು ಅಂತ ಕೇಳಿದರೆ
ಪ್ರಾಕೃತಿಕವಾಗಿ ಉತ್ಪಾದಿಸಲ್ಪಡುವ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ಹಾಗೂ ಮೌಲ್ಯವುಳ್ಳ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಗೆ ದ್ವಿತೀಯ ಆರ್ಥಿಕ ವೃತ್ತಿಗಳು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ STP ವಿಸ್ತರಿಸಿ ಅಂತ ಕೇಳಿದರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ಕೋಲ್ಕತ್ತಾ ಬಂದರು ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದರೆ ಹೂಗ್ಲಿ ನದಿ ದಡದಲ್ಲಿದೆ. ನೆಕ್ಸ್ಟು ಭಾಗ ಬಿ ಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರಾಯಿತು. ಟೋಟಲ್ ಆಗಿ 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಈಸಿ ಇರುವಂತಹ 5 ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಬಹುದು. ಅಥವಾ ನೀವೇನಾದರೂ ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ಯಾವ್ಯಾವ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬಂದಿದೆಯೋ ಆ ಅಧ್ಯಾಯದ ಉಳಿದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ನಾನು ಆಲ್ರೆಡಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಇದೆ, ನೋಡ್ತಾ ಇದ್ದೀರಿ ನೀವು, ಅದನ್ನು ವಾಚ್ ಮಾಡಬಹುದು. ಮೊದಲನೇ ಪ್ರಶ್ನೆ, ರಾಜಕೀಯ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ ಅಂತ ಕೇಳಿದ್ದಾರೆ. ಉತ್ತರ ರಾಜ್ಯ, ರಾಷ್ಟ್ರಗಳ ಸ್ಥಾನ, ಇವುಗಳ ಗಡಿರೇಖೆಗಳ ಉಗಮ, ರಾಜಕೀಯ ನಿರ್ಧಾರಗಳ ಮೇಲೆ ಭೌಗೋಳಿಕ ಪ್ರಭಾವ ಮೊದಲಾದವುಗಳು ರಾಜಕೀಯ ಭೂಗೋಳಶಾಸ್ತ್ರದ ಮೂಲಾಂಶಗಳಾಗಿವೆ. ನೆಕ್ಸ್ಟು 2ನೇ ಪ್ರಶ್ನೆ, ಶೀಘ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅಧಿಕ ಜನನ ಪ್ರಮಾಣ, ಕಡಿಮೆ ಮರಣ ಪ್ರಮಾಣ. ಅಧಿಕ ಜನನ ಪ್ರಮಾಣ, ಕಡಿಮೆ ಮರಣ ಪ್ರಮಾಣ, ಇದು ಶೀಘ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣ. ಮುಂದಿನ ಪ್ರಶ್ನೆ, ಗಣಿಗಾರಿಕೆಯ ವಿಧಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ತೆರೆದ ಗಣಿಗಾರಿಕೆ, ಅಂತರ್ಗುಹೆ ಗಣಿಗಾರಿಕೆ, ಸುರಂಗ ಗಣಿಗಾರಿಕೆ. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ನಗರಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಉದಾಹರಣೆ ಬರೆಯೋದಕ್ಕಿಂತ ಮುಂಚೆ ಅದರ ಅರ್ಥ ಕೂಡ ನಿಮಗೆ ಗೊತ್ತಿರಬೇಕು. ಶೈಕ್ಷಣಿಕ ನಗರಗಳು ಅಂತ ಹೇಳಿದರೆ ಏನು ಅಂತ. ಶಿಕ್ಷಣಕ್ಕೆ ಪ್ರಸಿದ್ಧವಾಗಿದ್ದು ಶಾಲಾ, ಕಾಲೇಜು, ವಿಶ್ವವಿದ್ಯಾನಿಲಯಗಳು ಪ್ರಮುಖ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುತ್ತದೆ. ಇದನ್ನು ಶೈಕ್ಷಣಿಕ ನಗರಗಳು ಎನ್ನುವರು. ಸೊ ಉದಾಹರಣೆ ಅಲಿಗರ್, ಮೈಸೂರು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್. ಅಲಿಗರ್, ಮೈಸೂರು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್. ಮುಂದಿನ ಪ್ರಶ್ನೆ, ನೀರಿನ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ. ಸಮರ್ಥನೀಯವಾದ ನೀರಿನ ಬಳಕೆಗಾಗಿ ಕೈಗೊಂಡ ಕ್ರಮವನ್ನು ನೀರಿನ ಸಂರಕ್ಷಣೆ ಎನ್ನುವರು. ಇದು ಒಂದು ಲೈನ್ ಮೀನಿಂಗ್ ಗೊತ್ತಿರಲಿ ನಿಮಗೆ. ಅವ್ರು ಕೇಳಿರುವಂಥದ್ದು ಕ್ರಮಗಳು: ಸಮೋನ್ನತಿ ಉಳಿಮೆ, ಮೆಟ್ಟಿಲು ಪಂಕ್ತಿ ಬೇಸಾಯ, ಕೃಷಿ ಹೊಂಡಗಳ ನಿರ್ಮಾಣ, ನೀರಿನ ಮರುಬಳಕೆ, ನೀರು ಪೋಲಾಗುವುದನ್ನು ತಡೆಯುವುದು. 2 ಅಂಕದ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚಿನ್ನ ಉತ್ಪಾದಿಸುವ 2 ಪ್ರಮುಖ ರಾಜ್ಯಗಳನ್ನು ಹೆಸರಿಸಿ. ರಾಜ್ಯಗಳನ್ನ ಕೇಳಿರೋದು. ಸೊ ಕರ್ನಾಟಕ, ಆಂಧ್ರ ಪ್ರದೇಶ 2 ಬರೆದ್ರೆ ಸಾಕು. ಕರ್ನಾಟಕದಲ್ಲಿ ನೀವು ರಾಯಚೂರಿನ ಹಟ್ಟಿ ಮತ್ತು ತುಮಕೂರಿನ ಬೆಳ್ಳಾರದಲ್ಲಿ ಗೊತ್ತಿರಬಹುದು. ಆಂಧ್ರ ಪ್ರದೇಶ ರಾಮಗಿರಿ, ವಾರಂಗಲ್. ಓಕೆನಾ. ಮುಂದಿನ ಪ್ರಶ್ನೆ, ಭಾರತದ ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇನು? ತುಂಬ ಸಲ ರಿಪೀಟ್ ಆಗಿರುವ ಪ್ರಶ್ನೆ. ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇನು? ಡಿವೈಡ್ ಮಾಡ್ಕೊಳ್ಳಿ ಆಮದು ಮತ್ತು ರಫ್ತು ಅಂತ. ಆಮದು ಅಂತ ಹೇಳಿದ್ರೆ ಬೇರೆ ದೇಶದಿಂದ ಸರಕುಗಳನ್ನು ತರಿಸುವುದು. ರಫ್ತು ಅಂತ ಹೇಳಿದ್ರೆ ಬೇರೆ ದೇಶಕ್ಕೆ ಸರಕುಗಳನ್ನು ಕಳಿಸುವುದು. ಆಮದು ಅಂತ ಹೇಳಿದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸರಕುಗಳು ಬರುತ್ತವೆ. ಆಮದು ಅಂತ ಹೇಳಿದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸರಕುಗಳು ಬರುತ್ತವೆ. ರಫ್ತು ಅಂತ ಹೇಳಿದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಸರಕುಗಳು ಹೋಗುತ್ತವೆ. ಆಮದು ಜಪಾನ್ನಿಂದ ಭಾರತಕ್ಕೆ, ರಫ್ತು ಭಾರತದಿಂದ ಅಮೇರಿಕಕ್ಕೆ. ಓಕೆ. 2 ಅಂಕದ ಕೊನೆಯ ಪ್ರಶ್ನೆ, ಶಬ್ದ ಮಾಲಿನ್ಯವು ಜನರ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು ಯಾವುವು? ಶಬ್ದ ಮಾಲಿನ್ಯದಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಬರಿಬೇಕು. ಶಬ್ದದ ತೀವ್ರತೆಯಿಂದ ಕಿವುಡುತನ, ಸಹಿಸಲು ಅಸಾಧ್ಯ ನೋವು, ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬರಿಬೇಕು. ನೆಕ್ಸ್ಟು ಭಾಗ ಸಿ ಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ಆಲ್ರೆಡಿ ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ನೋಡ್ಕೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಭಾಗ ಡಿ ಯಲ್ಲಿ ಕೇಳುವಂಥದ್ದು 5 ಅಂಕದ ಒಂದು ಪ್ರಶ್ನೆ. ಯಾವುದಾದ್ರೂ ಒಂದನ್ನು ಉತ್ತರ ಬರೆಯಿರಿ ಅಂತ ಹೇಳ್ಕೊಂಡು 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಒಂದು ನಿಮಗೆ ನಕ್ಷೆನೇ ಇರೋದ್ರಿಂದ ರೇಖಾಲೇಖ ರಚಿಸಿ ಅಂತ ಇರೋದ್ರಿಂದ ಆರಾಮಾಗಿ 5 ಅಂಕಗಳನ್ನ ಪಡೆದುಕೊಳ್ಬಹುದು. ನೆಕ್ಸ್ಟು 40ನೇ ಪ್ರಶ್ನೆ ಅಂತೂ ವೃತ್ತಲೇಖ ಅಂತ ಹೇಳಿರ್ತಾರೆ. ಆರಾಮಾಗಿ 10 ಅಂಕಗಳನ್ನ ನೀವು ಪಡೆದುಕೊಳ್ಬೋದು. ಇಲ್ಲಿ 10 ಅಂಕ ಬರುತ್ತೆ ಅಂತಲೇ ಗ್ಯಾರಂಟಿ. ಹಾಗಾಗಿ ವಿಡಿಯೋ ಯಾರು ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋ ಮೂಲಕ ಮಾದರಿ ಪ್ರಶ್ನೆ ಪತ್ರಿಕೆ ಒಂದೇನಿದೆ ಅದಕ್ಕೆ ಉತ್ತರವನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಹಾಗೂ ಅದಕ್ಕೆ ಉತ್ತರಗಳು. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.